कान्ताय कल्याणगुणैकधाम्नेन बध्युनाथ प्रतिमप्रभाय नारायणाय अखिलकारणाय श्रीप्राणनाथाय नमस्करोमि. ಶ್ರೀಮತ್ಸಮಧ್ವವಿಜಯ ತೃತೀಯ ಸರ್ಗದ 4ನೇ ಶ್ಲೋಕ. ತ್ವರಿತಮೇತ್ಯ ಸ ಕಾನನ ದೇವತಾ ಸದನಮತ್ರ ನನಾಮ ರಮಾಪತಿಂ ಅಪಿ ತತಃ ಪ್ರಗತೋ ಲಘುನಾರಿಕೇಲ್ಯುಪಪದಾಂತರ ಸದ್ಮಗತಂ ಚ ತಂ. ತ್ವರಿತಂ ಏತ್ಯ ಸಹ ಕಾನನ ದೇವತಾ ಸದನಂ ಅತ್ರ ನನಾಮ ರಮಾಪತಿಂ ಅಪಿ ತತಃ ಪ್ರಗತಃ ಲಘು ನಾರಿಕೇಲ್ಯುಪಪದಾಂತರ ಸದ್ಮಗತಂ ಚ ತಂ. ಅಂದರೆ ಮದುವೆ ಮನೆಯಿಂದ ಆಚಾರ್ಯರು ವಾಸುದೇವ ಹೊರಟೋದ್ರು ಅಂತ ನೋಡಿದ್ದೀವಿ ನಾವು. ಎಲ್ಲಿಗೆ ಹೋದರು ಅಂತ ಪ್ರಶ್ನೆ. ಅದಕ್ಕೆ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಸಹ ತ್ವರಿತಂ ಯಥಾ ಭವತಿ ತಥಾ ಕಾನನೆ ಅಧಿಷ್ಠಿತ ದೇವತಾ. ಅಂದರೆ ಕಾನನ ಅಂದರೆ ಕಾಡು ಅಂತ ಅರ್ಥ. ಕಾಡಿನಲ್ಲಿ ಇರತಕ್ಕ ಒಂದು ದೇವಿಯ ಸದನ, ದೇವತಾ ಮಂದಿರ. ದೇವತಾ ಸದನ ಅಂದರೆ ಮಂದಿರ ಅಂತ ಅರ್ಥ. ಕಾನನಸ್ಯ ಅಂದರೆ ಕಾಡಿನಲ್ಲಿ ಇರುವ ದೇವರು ಅಂದರೆ ಯಾರು? ಕುಡುವೂರು ಅಂತ ಬರೀತಾರೆ ನೋಡಿ ಭಾವಪ್ರಕಾಶಿಕದಲ್ಲಿ. ಕಾನನ ದೇವತಾ ಸದನಸ್ಯ ಹಾಗೆ ಅಂದರೆ ಈಗಿನ ಕಾಲದಲ್ಲಿ ಅದನ್ನ ಕುಡುವೂರು ಅಂತ ಕರೀತಾರೆ. ಇತಿ ಅಪಭ್ರಷ್ಟ ಭಾಷಾ ಅಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಅದನ್ನ ಕುಡುವೂರು ಅಂತ ಕರೀತಾರೆ ಅಂತ ಒಟ್ಟು. ಕುಡುವೂರಿನಲ್ಲಿರುವ ದೇವಸ್ಥಾನ, ಅಲ್ಲಿ ಹೋಗಿ ಅಲ್ಲಿರುವ ಕಾನನ ದೇವತಾ ಸದನೆ, ಅಲ್ಲಿ ಹೋಗಿ ಯಾರಿಗೆ ನಮಸ್ಕಾರ ಮಾಡಿದರು ಹಾಗೆ ಅಂದ್ರೆ ರಮಾಪತಿಂ ತತ್ರ ಸನ್ನಿಹಿತಂ ಶ್ರೀಹರಿಂ ನನಾಮ. ಕಾನನ ದೇವತೆಗೆ, ಕಾಡಿನ ದೇವತೆಗೆ ನಮಸ್ಕಾರ ಮಾಡಿಲ್ಲ, ಅಲ್ಲಿ ಸನ್ನಿಧಾನದಲ್ಲಿ ಇರತಕ್ಕ ಶ್ರೀಹರಿಗೆ ನಮಸ್ಕಾರ ಮಾಡಿದರು ಅಂತ ಅರ್ಥ. ತ್ವರಿತಮೇತ್ಯ ಸ ಕಾನನ ದೇವತಾ ಸದನಂ ಅತ್ರ ನನಾಮ ರಮಾಪತಿಂ ಅಂತ ಮುಗಿತು. ಅಪಿ ತತಃ ಪ್ರಗತಃ ಲಘು ನಾರಿಕೇಲಿ ಉಪಪದಾಂತರ ಸದ್ಮಗತಂ ಅಂತ. ಅಲ್ಲಿಂದ ವಾಸುದೇವ ಎಲ್ಲಿ ಹೊರಟು ಹೋದರು ಹಾಗೆ ಅಂದರೆ ಕಾನನ ದೇವತಾ ಸದನಾತಪಿ, ಕಾನನ ದೇವತಾ ಮಂದಿರದಿಂದ ಲಘು ಅಂದರೆ ಕೂಡಲೇ ಯಥಾಭವತಿ ತಥಾ ಕೂಡಲೇ ಪ್ರಗತಃ ಅಂದರೆ ಹೊರಟವರಾಗಿ, ನಾಲಿಕೇರ ಏವ ನಾರಿಕೇಲಿ ಅಂತ. ನಾಲಿಕೇರ ಅಂತಲೂ ಕರೀತಾರೆ, ನಾರಿಕೇಲಿ ಅಂತಲೂ ಕರೀತಾರೆ ನೋಡಿ ಭಾವಪ್ರಕಾಶಿಕದಲ್ಲಿ. ನಾರಿಕೇಲ್ಯುಪಪದಾಂತರಸ್ಯ ತಾಳೆಕುಡೆ ಅಂತ ಒಂದು ಊರು. ಈಗಿನ ಕಾಲದಲ್ಲಿ ಅದನ್ನ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಅದನ್ನ ತಾಳೆಕುಡೆ ಅಂತ ಕರೀತಾರೆ. ತಾಳೆಕುಡೆ ಅಲ್ಲಿ ಒಂದು ದೇವಸ್ಥಾನ. ಸಹ ಉಪಪದಂ ಯಸ್ಯ ತನ್ನಾರಿಕೇಲ್ಯುಪಪದಂ ತದಂತರಂಚ ಇತಿ ನಾರಿಕೇಲ್ಯುಪಪದಾಂತರಂ. ಅಂದರೆ ನಾರಿಕೇಲ ಎನ್ನುವ ಊರಿನಲ್ಲಿ ಇರುವ ದೇವಸ್ಥಾನ. ತತ್ರ ಚ ಉಪಪದಸ್ಯ ನಾರಿಕೇಲಿ ಶಬ್ದಸ್ಯ ಸಂಸ್ಕೃತಿ ನಾರಿಕೇಲಿ ವೃಕ್ಷವಾಚಿನ ಸ್ಥೌಳವಾನಂ ತಾಳೆ. ನಾರಿಕೇಲ ಅಂದರೆ ತೆಂಗಿನ ಮರ ಅಂತ ಅರ್ಥ, ತೆಂಗು ಅಂತ ಅರ್ಥ. ಅದನ್ನ ತೌಳವ ಭಾಷೆ, ತುಳು ಭಾಷೆಯಲ್ಲಿ ತಾಳೆ ಅಂತ ಕರೀತಾರೆ. ಅದರಿಂದ ತಾಳೆ ಕುಡೆ ಅಂತ ಒಟ್ಟು. ಅಂತರ ಶಬ್ದಸ್ಯ ಅಂತರಂ ಅವಟಂ ಛಿದ್ರಮಿತ್ಯ ವಿಧಾನಾತ್ ಸಂಸ್ಕೃತಿ ಛಿದ್ರವಾಚಿನ ಸ್ಥೌಳವಾನಂ ಕುಡೆ ಅಂತ. ನಾರಿಕೇಲಿ ಅಂತರ ಶಬ್ದಸ್ಯ ತಾಳೆಕುಡೆ ಇತಿ ಅಪಭೃಷ್ಟ ಭಾಷಾಯಾಮ್ ಇತಿ. ಅಂದರೆ ಒಟ್ಟು ಏನರ್ಥ ಇತಿ ಶಿವಳ್ಳಿ ಗ್ರಾಮೆ ಕಸ್ಯಚಿತ್ ದೇಶ ವಿಶೇಷಸ್ಯ ಅಂತ ಬರೀತಾರೆ. ಶಿವಳ್ಳಿ ಗ್ರಾಮದಲ್ಲಿ ಇರತಕ್ಕ ಒಂದು ಗ್ರಾಮ, ಅದನ್ನೇನು ಕರೀತಾರೆ? ತಾಳೆಕುಡೆ ಹಾಗೆ ಅಂತ. ನೋಡಿ, ನಾರಿಕೇಲಿ ಉಪಪದಾಂತರಂ ಅಂದ್ರೆ ಆ ಹೆಸರಿನ ಊರಲ್ಲಿ ಅಂತ ಅರ್ಥ. ಅಲ್ಲಿರತಕ್ಕ ಹರಿ ಪರಮಾತ್ಮನಿಗೆ ಅದು ಶಿವ ದೇವಸ್ಥಾನ. ನೋಡಿ, ವಿಶೇಷ ಸಂಜ್ಞಾ ತಸ್ಮಿನ್ ಯದ್ ಸದ್ಮಿ ತಸ್ಮಿನ್ ಗತಃ ಸನ್ನಿಹಿತಃ ತಂ ಶಿವಾಂತರ್ಗತಂ ಹರಿಂ ಚ ನನಾಮ ಅಂತ ಅರ್ಥ. ಕುಡುವೂರಿನಲ್ಲಿ ಇರೋ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರತಿಮೆಯಲ್ಲಿ ಇದ್ದ ಸನ್ನಿಹಿತನಾದ ಪರಮಾತ್ಮನಿಗೆ ನಮಸ್ಕಾರ ಮಾಡಿದರು.
ತಾಳೆಕುಡೆ ಎನ್ನುವ ಊರಿಗೆ ಹೋಗಿ, ಅದನ್ನ ನಾರಿಕೇಳ ಅಂತ ಕರೀತಾರೆ, ಅಥವಾ ತಾಳೆಗುಡ್ಡೆ ಅಂತ ಕರೀತಾರೆ. ಅಲ್ಲಿ ಇರತಕ್ಕ ಶಿವನ ದೇವಸ್ಥಾನ, ಅಲ್ಲಿ ಹೋಗಿ ಶಿವಾಂತರ್ಯಾಮಿಯಾದ ಪರಮಾತ್ಮನಿಗೆ ಶ್ರೀಯರಿಗೂ ಕೂಡ ನಮಸ್ಕಾರವನ್ನು ಮಾಡಿದ್ರು ವಾಸುದೇವ ಅಂತ ಒಟ್ಟು ಅಭಿಪ್ರಾಯ. ಇನ್ನು ಮುಗುದಿಲ್ಲ, ಇನ್ನು ಮುಂದಕ್ಕೆ ಹೋಗ್ತಾರೆ. ಅನಂತೇಶ್ವರ ಹಂಗೆ ಹೋಗ್ತಾರೆ. ಉಡುಪಿ ಅನಂತೇಶ್ವರ ದೇವಸ್ಥಾನ ಇದಲ್ಲವಾ, ಅಲ್ಲಿಗೆ ಹೋಗ್ತಾರೆ. ಇದು ದಾರಿಯಲ್ಲಿ ಸಿಕ್ಕಿದ ದೇವಸ್ಥಾನ. ಅಂದ್ರೆ ನಾವು ಯಾತ್ರೆ ಮಾಡುವಾಗ ಹೇಗಿರಬೇಕು ಅಂದ್ರೆ, ದಾರಿಯಲ್ಲಿ ಇರುವ ದೇವಸ್ಥಾನಗಳನ್ನು ನೋಡ್ತಾ ಹೋಗಬೇಕು ಎನ್ನುವ ಒಂದು ವಿಶೇಷ ಅಂಶವನ್ನು ಕೂಡ ಆಚಾರ್ಯರು ಸೂಚನೆ ಮಾಡ್ತಾ ಇದ್ದಾರೆ. ಯಾವುದು ಬೈಪಾಸ್ ಮಾಡಿ ಅದನ್ನು ತಿರಸ್ಕಾರ ಮಾಡಿ ಹೋಗಬೇಡಿ ಹಾಗೆ ಅಂತ. ಅಲ್ಲಿರುವ ದೇವರನ್ನ ಕನಿಷ್ಠ ಮನಸ್ಸಿನಿಂದಲಾದ್ರೂ ನಾವು ನಮಸ್ಕಾರ ಮಾಡಿ ಸ್ಮರಣೆ ಮಾಡಿ ಹೋಗಬೇಕು ಅಂತ, ಹಾಗೇ ದಾಟಿಕೊಂಡು ಹೋಗಬಾರದು ಅಂತ ಆ ಒಂದು ಸೂಚನೆಯನ್ನ ವಾಸುದೇವನಾಗಿ ಆಚಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ತ್ವರಿತಮೇತ್ಯ ಸಕಾನನ ದೇವತಾ ಸದನಮತ್ರ ನಾಮ ರಮಾಪತಿಂ ಅಪಿ ತತಃ ಪ್ರಗತೋ ಲಘುನಾರಿಕೇಲ್ಯುಪಪದಾಂತರ ಸದ್ಮಗತಂ ಚ ತಂ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.